ಇದರ ನೆಕ್ಸ್ಟ್ ನೀರನ್ನು ಯಾವಾಗ ಕೊಡಬೇಕು ಅನ್ನುವಂಥದ್ದು ರೈತರಿಗೆ ಕಾಡುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನೀರನ್ನು ಕೆಲವರು 2-3 ತಿಂಗಳ ತನಕ ಕೊಡೋದೇ ಇಲ್ಲ ಇರಬೇಕು. ಮುಂದಿನ ಒಂದು ನಿರ್ವಹಣಾ ಪದ್ಧತಿ ಏನು ಮಾಡಬೇಕು ಅಂತಂದರೆ ಜಂತು ಹುಳುಗಳ ಒಂದು ನಿರ್ವಹಣೆ ಹೇಗೆ ಮಾಡೋದು ಅಂತಂದರೆ, ಜಂತು ಹುಳದ ಔಷಧಿಯನ್ನು ಸರಿಯಾಗಿ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಕಣ್ಣಿಗೆ ಗೋಚರವಾಗುವಂತಹ ಸೈನ್ಸ್ ಏನಂದರೆ ಅದರ ಕೊಂಬಿತ್ತಂತಂದರೆ ಒಂದಕ್ಕೊಂದು ಹಾಯ್ಕೊಳ್ಳೋದಾಗುತ್ತೆ ಮುಂದೆ, ಅಥವಾ ಕೊಂಬು ಗಾಯ ಆಗಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳಿರ್ತವೆ. ವ್ಯಾಕ್ಸಿನೇಷನ್ನು 3 ತಿಂಗಳ ತನಕ ನಾವು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕರುಗಳ ಒಂದು ಆಹಾರ ಪದ್ಧತಿ ಮೊದಲನೇ ದಿನದಿಂದನೇ ಶುರುವಾಗುತ್ತೆ. ಮೊದಲನೇ ದಿನ ಅದಕ್ಕೆ ಹಾಲು ಕೊಡೋದ್ರಿಂದ ಶುರುವಾಗುತ್ತೆ. ಗಿಣ್ಣು ಹಾಲು ಕೊಡೋದ್ರಿಂದ ಎಷ್ಟಪ್ಪ ಕೊಡಬೇಕು ಅಂತಂದರೆ ದೇಹದ ತೂಕದ 10 ಭಾಗದಲ್ಲಿ 1 ಭಾಗ. ಅಂದರೆ 30 kg ಇರುವಂಥ ಕರು ಬರ್ತ್ ವೆಯ್ಟ್ ಏನಾದರೂ 30 kg ಇತ್ತು ಅಂತ ಆದರೆ ಅದಕ್ಕೆ ಸರಿಸುಮಾರು 3 ರಿಂದ 3.5 ಲೀಟ್ರಷ್ಟು ಹಾಲು ದಿನಪೂರ್ತಿ ಕೊಡಬೇಕಾಗುತ್ತೆ. ದಿನಪೂರ್ತಿ ಅಂದರೆ 3.5 ಲೀಟ್ರು ಒಂದೇ ಸಲ ಕೊಡುವಂಥದ್ದಲ್ಲ, ಒಂದು 3 ರಿಂದ 4 ಇಂಟರ್ವಲ್ನಲ್ಲಿ ನಾವು ಕೊಡಬೇಕಾಗುತ್ತೆ. ಆ 3.5 ಲೀಟ್ರ್ ಏನಿದೆ ಅದನ್ನು ಡಿವೈಡ್ ಮಾಡಿಬಿಟ್ಟು 4 ಭಾಗವಾಗಿ ಡಿವೈಡ್ ಮಾಡಿಬಿಟ್ಟು 4 ಬಾರಿ ಆ ಕರುವಿಗೆ ದಿನದಲ್ಲಿ ಕೊಡಬೇಕಾಗತ್ತೆ. ಇದರ ನೆಕ್ಸ್ಟ್ ನೀರನ್ನು ಯಾವಾಗ ಕೊಡಬೇಕು ಅನ್ನುವಂಥದ್ದು ರೈತರಿಗೆ ಕಾಡುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನೀರನ್ನು ಕೆಲವರು 2-3 ತಿಂಗಳ ತನಕ ಕೊಡೋದೇ ಇಲ್ಲ. ಸರಿಯಾದ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಳಬೇಕು ಅಂತಂದರೆ ನೀರನ್ನು ಮೊದಲನೇ ದಿನದಿಂದನೇ ಕೊಡಬೇಕಾಗತ್ತೆ. ನೀರನ್ನು ಹೇಗೆ ಕೊಡಬೇಕು ಅಂತಂದರೆ ಕರುವಿಗೆ ನಾವು ಹಾಲನ್ನು ನಿಪ್ಪಲ್ನಲ್ಲಿ ಕುಡಿಸ್ತೀವಿ. ನೀರನ್ನು ನಾವು ಇನ್ನೊಂದು ಬಕೆಟ್ನಲ್ಲಿ ಕೊಡಬೇಕಾಗುತ್ತೆ. ನೀವು ಅದೇ ಬಕೆಟ್ನಲ್ಲೇ ಹಾಲು ಕೊಟ್ಟು ಆ ಬಕೆಟನ್ನು ತೊಳೆದ್ಬಿಟ್ಟು ಅಥವಾ ಚೆಲ್ಬಿಟ್ಟು ನೆಕ್ಸ್ಟ್ ಅದರಲ್ಲೇ ನೀರು ಹಾಕಿ ಇಟ್ರಿ ಅಂತ ಆದರೆ ಕರು ಅದನ್ನೇ ಹಾಲು ಅಂತ ಅಂದ್ಕೊಂಡು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತೆ. ಅದು ಒಂದು. ಅಥವಾ ಸರಿಯಾದ ಪ್ರಮಾಣದಲ್ಲಿ ಹಾಲು ಕೊಡಲಿಲ್ಲ ಅಂತಂದ್ರೂ ಅದಕ್ಕೆ ಹಸಿವೆ ಜಾಸ್ತಿಯಾಗಿ ನೀರನ್ನು ಜಾಸ್ತಿ ಕುಡಿಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾವು ಆ ವಯಸ್ಸಿನಲ್ಲೇ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದನ್ನು ನಾವು ಕಲಿಸ್ಬೇಕಾಗುತ್ತೆ. ಒಂದು ಬಕೆಟ್ನಲ್ಲಿ ನಮಗೆ ನೀರಿರಬೇಕು, ಇನ್ನೊಂದು ಸ್ಟಾರ್ಟಿಂಗೆಲ್ಲ ನಾವು ನಿಪ್ಪಲ್ನಲ್ಲಿ ಕುಡಿಸ್ತೀವಿ. ಅದಾದಮೇಲೆ ಬಕೆಟ್ನಲ್ಲೇ ಹಾಲನ್ನು ಕೂಡ ಕೊಡ್ಬೋದು. 2 ಬಕೆಟ್ ಆಯಿತು. 15 ದಿನ ಆದಮೇಲೆ ಕಾಫ್ ಸ್ಟಾರ್ಟರ್ ಕೊಡ್ತೀವಿ. ಅದಕ್ಕೆ 3ನೇ ಬಕೆಟ್ ಇಡುವಂಥದ್ದಾಯಿತು. 4ನೇ ಬಕೆಟ್ ಬಂದುಬಿಟ್ಟು ಅದಕ್ಕೆ ಒಣ ಹುಲ್ಲು ಹೇನ ಕೊಡ್ಬೋದು. ಒಣಸಿರುವಂತಹ ಹಸಿರು ಹುಲ್ಲೇನಿದೆ, ಹಸಿರು ಮೇವೇನಿದೆ ಅದನ್ನು ನಾವು ಹೇ ಅಂತ ಕರಿತೀವಿ. ಅದನ್ನು ನಾವು 2ನೇ ವಾರದಿಂದನೂ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಅದಕ್ಕೆ ಬಕೆಟ್ಗಳು ಗೊತ್ತಾಗ್ತವೆ. ಎಲ್ಲಿ ಹೋದರೆ ಅದಕ್ಕೆ ಹಾಲು ಸಿಗುತ್ತೆ, ಎಲ್ಲಿ ಹೋದರೆ ಅದಕ್ಕೆ ನೀರು ಸಿಗುತ್ತೆ, ಎಲ್ಲಿ ಹೋದರೆ ಅದಕ್ಕೆ ಕಾಫ್ ಸ್ಟಾರ್ಟರ್ ಸಿಗುತ್ತೆ, ಎಲ್ಲಿ ಹೋದರೆ ಅದಕ್ಕೆ ಒಣಮೇವು ಸಿಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಬೇಕಾಗಿರುವಂಥ ಆಯ್ಕೆಯನ್ನು ಅದು ಮಾಡ್ಕೊಳ್ಳುವಂಥ ಸ್ವತಂತ್ರ ಇರುತ್ತೆ. ರೈತ ಏನು ಮಾಡ್ತಾನೆ, ಒಂದೇ ಬಕೆಟಲ್ಲೇ ಹಾಲು, ಅದೇ ಬಕೆಟ್ನೇ ಸ್ವಲ್ಪ ತೊಳೆದ್ಬಿಟ್ಟು ನೀರಿಟ್ಟು ಅದೇ ಹಾಲಿನ ವಾಸನೆ ಇರುತ್ತೆ ಅದರಲ್ಲಿ, ಯಥೇಚ್ಛವಾಗಿ ಹಾಲು ಅಂದ್ಕೊಂಡು ನೀರನ್ನೇ ಯಥೇಚ್ಛವಾಗಿ ಕುಡಿಯುತ್ತೆ. ಆಸ್ಮ್ಯಾಟಿಕ್ ಇಂಬ್ಯಾಲೆನ್ಸ್ ಆಗುತ್ತೆ ರಕ್ತದಲ್ಲಿ. ಅಂಥ ಸಮಯದಲ್ಲಿ ರಕ್ತಗಂಜಲ ಹೋಗೋಕ್ಕೆ ಶುರುವಾಗುತ್ತೆ. ರಕ್ತಗಂಜಲ ಹೋಗಲಿಕ್ಕೆ ಶುರುವಾದರೆ ಕೆಲವೊಮ್ಮೆ ಅದು ಕಾಂಪ್ಲಿಕೇಟ್ ಆಗಿಬಿಟ್ಟು ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವಿ. ಅಂದರೆ ಮೆದುಳಿನ ಸುತ್ತ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿಕೊಂಡು ಪ್ಯಾರಾಲಿಸಿಸ್ ಆಗೋದಿರ್ಬೋದು, ಅಥವಾ ಪಿಟ್ಸ್ ಬಂದೋ ರೀತಿ ಆಗೋದಿರ್ಬೋದು. ಇದನ್ನೆಲ್ಲ ನಾವು ಕರುಗಳಲ್ಲಿ ನೋಡ್ಬೋದು. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕರುವಿಗೆ ಮೊದಲನೇ ದಿನದಿಂದನೇ ನೀವು ನೀರನ್ನು ಕೊಡಿ, ಆದರೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಅನುಸರಿಸಿಬಿಟ್ಟು ಕೊಡಬೇಕಾಗತ್ತೆ. ನೀವು ಹಾಲು, ನೀರು ಏನೇ ಕೊಟ್ಟರು ಕರುವಿಗೆ ಒಂದು ಆ್ಯಂಗಲ್ನಲ್ಲಿ ಕೊಡಬೇಕಾಗತ್ತೆ. ಕತ್ತನ್ನು ಅದು ಎತ್ತಿಬಿಟ್ಟು, ಅಂದರೆ ಕೆಚ್ಚಲಿಗೆ ಹೇಗೆ ಬಾಯಿ ಹಾಕಿ ಕುಡಿಯುತ್ತೋ ಅದೇ ಆ್ಯಂಗಲ್ನಲ್ಲಿ ಅದಕ್ಕೆ ನಿಪ್ಪಲ್ಲಿಂದ ಮಿಲ್ಕ್ ಫೀಡ್ ಮಾಡಬೇಕಾಗುತ್ತೆ. ಅದೇ ಆ್ಯಂಗಲ್ನಲ್ಲಿ ಅದು ನೀರನ್ನು ಕುಡಿಬೇಕಾಗುತ್ತೆ. ಅದು ತಲೆ ತೆಗೆಸ್ಬಿಟ್ಟು ಬಕೆಟ್ನಿಂದ ಹಾಲನ್ನು ಕುಡಿತಿದೆ ಅಥವಾ ನೀರನ್ನು ಕುಡಿತಿದೆ ಅಂತಂದರೆ ಅದು ತನ್ನ ರುಮೆನ್ನಿಗೆ ಎಂಟ್ರ್ ಆಗಿಬಿಡುತ್ತೆ, ಅಂದರೆ ದೊಡ್ಡ ಹೊಟ್ಟೆಗೆ ಎಂಟ್ರ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಇಂಡೈಜೆಷನ್ ಅಂದರೆ ಅಜೀರ್ಣದ ಸಮಸ್ಯೆಗಳು ಕೂಡ ಎದುರಾಗ್ಬೋದು. ಹಾಗಾಗಿ ಒಂದು ಆ್ಯಂಗಲ್ನಲ್ಲಿ ಅದನ್ನು ಕುಡಿಸ್ಬೇಕಾಗುತ್ತೆ. ಆ್ಯಂಗಲ್ ಅಂತಂದರೆ ಕರು ತನ್ನ ಕತ್ತನ್ನು ಎತ್ತಿಬಿಟ್ಟು ಕುಡಿಬೇಕಾಗುತ್ತೆ. ಕತ್ತನ್ನು ಇಳಿಸಿ ಕುಡಿದ್ರೆ ಅದು ದೊಡ್ಡ ಹೊಟ್ಟೆಗೆ ಹೋಗಿ ಸೇರುತ್ತೆ. ಹಾಲಿರ್ಬೋದು, ಆ ಹಾಲು ಹೋಗಿ ದೊಡ್ಡ ಹೊಟ್ಟೆಗೆ ಸೇರುತ್ತೆ. ಹಾಗಾಗಿ ಕತ್ತಿ ಎತ್ತಿಬಿಟ್ಟು ಕೆಚ್ಚಲಿನ ಹೈಟ್ ಏನಿದೆ ಆ ಹೈಟ್ನಲ್ಲೇ ನೀವು ನಿಪ್ಪಲ್ನಲ್ಲಿ ಹಾಲನ್ನು ಕುಡಿಸ್ಬೇಕಾಗತ್ತೆ. ನಿಪ್ಪಲ್ನಲ್ಲೇ ಹಾಲು ಯಾಕೆ ಕುಡಿಸ್ಬೇಕಾಗುತ್ತೆ? ಕರುನ ಹಸುವಿನ ಜೊತೆ ಬಿಟ್ಟು ಕುಡಿಸ್ಬೋದಲ್ಲ ಅಂತ ನೀವು ಕೇಳ್ಬೋದು. ನೀವು ಕಮರ್ಷಿಯಲ್ ಡೈರಿ ಅಂತ ನೋಡಿದ್ರೆ HF ಕ್ರಾಸು, ಜರ್ಸಿ ಕ್ರಾಸ್ಗಳನ್ನ ನೀವು ರೇರ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಕರುನ ಹಸು ಜೊತೆ ಬಿಟ್ಟು ಸಾಕುವಂಥ ಪದ್ಧತಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ಕರುಗಳು ನಾರ್ಮಲಾಗಿ ನೀವು ನೋಡ್ಬೋದು ಸುಮ್ಮನೆ ಹಾಲು ಕುಡಿಯೋದಿಲ್ಲ, ಅದು ಗುದ್ದುತ್ತಾ ಇರುತ್ತೆ. ಆವಾಗವಾಗ ಸರ್ಟನ್ ಇಂಟರ್ವೆಲಲ್ಲಿ ಒಂದು 5-10 ಸೆಕೆಂಡಿಗೆ ಒಂದು ಸಲ ಗುದ್ದುತ್ತಾ ಇರುತ್ತೆ. ಗುದ್ದಾಗೆಲ್ಲ ಏನಾಗುತ್ತೆ, ಕೆಚ್ಚಲಿನ ರಕ್ತನಾಳಗಳೇನಿರುತ್ತೆ ಅಲ್ಲಿ ರಪ್ಚರ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ
ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ನು, ಈಗ ಕರುಗೆ ಆಕಸ್ಮಿಕವಾಗಿ ಏನಾದರೂ ಜೀವಕ್ಕೆ ತೊಂದರೆ ಆಯಿತು, ಕರು ಸತ್ತೋಯ್ತು ಅಂತಂದರೆ ನೀವು ಹಸುವಿಗೆ ಕರುವನ್ನು ಹಸುವಿನ ಜೊತೆ ಬಿಟ್ಟು ಹಾಲು ಕರೆದಿರ್ತೀರಾ ಅಂತ ಆದರೆ ಅದು ಹಾಲನ್ನೇ ಕೊಡೋದಿಲ್ಲ ಕರು ಸತ್ತೋಗ್ಬಿಟ್ರೆ. ಹಾಗಾಗಿ ನೀವು ಕರುವನ್ನು ಮೊದಲನೇ ದಿನವೇ ಹಸುವಿನಿಂದ ದೂರ ಮಾಡಿಬಿಟ್ಟು ನೀವು ಹಾಲನ್ನು ಸಪ್ರೇಟಾಗಿ ನಿಪ್ಪಲ್ ಡ್ರಿಂಕರಲ್ಲಿ ಕೆಚ್ಚಲಿನ ಹೈಟ್ನಲ್ಲಿ ಕೊಡಬೇಕು. ಕರುಗಳು ನಾರ್ಮಲಾಗಿ ನೀವು ನೋಡ್ಬೋದು ಸುಮ್ಮನೆ ಹಾಲು ಕುಡಿಯೋದಿಲ್ಲ, ಅದು ಗುದ್ದುತ್ತಾ ಇರುತ್ತೆ. ಈ ಹಾಲನ್ನು ಫೀಡ್ ಮಾಡೋದು ಯಾಕಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. 1 ಲೀಟ್ರ್ ಹಾಲನ್ನು ಕುಡಿದ್ರೆ ಸುಮಾರು 110 ಗ್ರಾಮಷ್ಟು ನಾವು ವೆಯ್ಟ್ ಗೇನನ್ನು ನೋಡ್ಬೋದು, ತೂಕದ ಒಂದು ಡೆವಲಪ್ಮೆಂಟನ್ನು ನೋಡ್ಬೋದು. 110 ಗ್ರಾಮಷ್ಟು ದೇಹದ ತೂಕ ಹೆಚ್ಚಾಗುತ್ತೆ. ಅಂದರೆ 1 ಲೀಟ್ರ್ ಹಾಲಿನಲ್ಲಿ ಇರುವಂಥದ್ದು 120 ಗ್ರಾಮಷ್ಟು ಸಾಲಿಡ್ಸ್. ಸೊ 120 ಗ್ರಾಮಷ್ಟು ಸಾಲಿಡ್ಸನ್ನ ತೆಗೆದುಕೊಂಡಂತಹ ಕರು 110 ಗ್ರಾಮಷ್ಟು ಬಾಡಿ ವೆಯ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಸೊ ಯಾವುದೇ ಒಂದು ಹಾಲನ್ನು ಹೊರತುಪಡಿಸಿ ಇಷ್ಟು ಮಟ್ಟಿಗೆ ವೆಯ್ಟ್ ಗೇನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಲನ್ನು ಯಾವುದೇ ಒಂದು ಆಹಾರ ರೀಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಲಿನಲ್ಲಿ ಅಷ್ಟರ ಮಟ್ಟಿಗೆ ಪೌಷ್ಟಿಕಾಂಶ ಇರುವಂಥದ್ದು. ಸೊ ಹಾಲನ್ನು ನೀವು ಪ್ರತಿ ವಾರದಲ್ಲೂ ನೀವು ಒಂದು 50 ml ಇಂದ 100 ml ಅಷ್ಟು ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಎಲ್ಲಿವರೆಗೂ ಜಾಸ್ತಿ ಮಾಡಬೇಕು? ಸೊ ಒಂದು 8ನೇ ವಾರದವರೆಗೂ ನೀವು ಜಾಸ್ತಿ ಮಾಡಬೇಕು. ತದನಂತರ ಒಂದು 100-150 mlನಷ್ಟು ಪ್ರತಿ ವಾರನೂ ಕಡಿಮೆ ಮಾಡ್ಕೋತಾ ಬರಬೇಕಾಗತ್ತೆ. ಎಲ್ಲಿವರೆಗೂ ಕಡಿಮೆ ಮಾಡ್ಕೋತಾ ಬರಬೇಕಾಗತ್ತೆ ಅಂತಂದರೆ 12ರಿಂದ 13ನೇ ವಾರದವರೆಗೂ ನೀವು ಕಡಿಮೆ ಮಾಡ್ಕೋತಾ ಬರಬೇಕಾಗತ್ತೆ. ಉದಾಹರಣೆಗೆ ಈಗ ಒಂದು 30 kg ಕರು ಇದೆ ಅಂತ ಅಂದ್ಕೊಳ್ಳೋಣ. ಆ ಕರುವಿಗೆ ನೀವು ಮೊದಲನೇ ವಾರದಲ್ಲಿ ಒಂದು 3.5 ಲೀಟ್ರಷ್ಟು ಹಾಲನ್ನು ಒಂದು ದಿನಕ್ಕೆ ಕೊಡಬೇಕಾಗತ್ತೆ. ಮುಂದಿನ ವಾರ, ನೆಕ್ಸ್ಟ್ ವಾರ, 2ನೇ ವಾರ ಒಂದು 3 ಲೀಟ್ರ್ 900 ml ಅಷ್ಟು 3.9 ಲೀಟರ್ಸಷ್ಟು ಕೊಡಬೇಕಾಗತ್ತೆ. ಹೀಗೇ ನೀವು ಒಂದು 100ರಿಂದ 200 ml ಪ್ರತಿ ವಾರನೂ ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಮಾಡಬೇಕು ಅಂದರೆ 8ನೇ ವಾರದವರೆಗೂ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈಗ ನಾನು 30 kg ಇರುವಂಥ ಕರುವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ 8ನೇ ವಾರದಷ್ಟೊತ್ತಿಗೆ 8ನೇ ವಾರದಲ್ಲಿ ಅದಕ್ಕೆ 4.3 ಲೀಟ್ರಷ್ಟು ಹಾಲು ಆ ಒಂದು ದಿನಕ್ಕೆ ಹೋಗ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ 9ನೇ ವಾರಕ್ಕೆ ಕಾಲಿಟ್ಟಾಗ ನಿಧಾನಕ್ಕೆ ಕಮ್ಮಿ ಮಾಡಬೇಕಾಗುತ್ತೆ. 4.3 ಇರೋದು 4.1ಕ್ಕೆ ಇಳಿಸ್ಬೇಕು, ತದನಂತರ 3.8ಕ್ಕೆ ಇಳಿಸ್ಬೇಕು, ತದನಂತರ 3.4ಕ್ಕೆ ಇಳಿಸ್ಬೇಕು. ಹೀಗೆ 13ನೇ ವಾರದಲ್ಲಿ ಅದು 2.3 ಅಂದರೆ 2 ಲೀಟ್ರ್ 300 ml ಅಷ್ಟು ಹಾಲನ್ನು ಕನ್ಸ್ಯೂಮ್ ಮಾಡ್ತಾ ಇರಬೇಕು ಒಂದು ದಿನಕ್ಕೆ. ಇದರ ಅರ್ಥ ಏನು ಅಂತಂದರೆ, ಕರುನ ನೀವು 3ನೇ ತಿಂಗಳಲ್ಲಿ 3 ತಿಂಗಳಾದಮೇಲೆ ಹಾಲನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ಅದು ಮಿನಿಮಮ್ 360 ಲೀಟ್ರಷ್ಟು ಹಾಲನ್ನು ಕನ್ಸ್ಯೂಮ್ ಮಾಡಿರಬೇಕು. ಮುಂದಿನ ಒಂದು ನಿರ್ವಹಣಾ ಪದ್ಧತಿ ಏನು ಮಾಡಬೇಕು ಅಂತಂದರೆ, ಜಂತು ಹುಳುಗಳ ಒಂದು ನಿರ್ವಹಣೆ ಹೇಗೆ ಮಾಡೋದು ಅಂತಂದರೆ, ಕರುಗಳು ಹುಟ್ಟಿದ ತಕ್ಷಣ ಏನಿರುತ್ತೆ ಅವುಗಳ ಕರಳಿನಲ್ಲಿ ಯಾವುದೇ ರೀತಿ ಇಮ್ಯುನಿಟಿನೂ ಇರೋದಿಲ್ಲ. ಸೊ ಖಾಲಿ ಇರುತ್ತೆ. ಕರುಗಳಲ್ಲಿ ಇರುವಂಥ ಒಂದು ಅಭ್ಯಾಸ ಏನಂತಂದರೆ ಸಿಕ್ಕಿದ್ದಕ್ಕೆಲ್ಲ ಬಾಯಿ ಹಾಕ್ತಾ ಇರುತ್ತೆ. ಸೊ ಏನೇನು ಕಾಣುತ್ತೋ ಕಂಬಿಯನ್ನು ಕಚ್ಚೋದು ಅಥವಾ ಏನೋ ಗೋಡೆಯನ್ನು ನೆಕ್ಕೋದು ಈ ಥರ ಎಲ್ಲ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಅದರ ಹೊಟ್ಟೆ ಒಳಗೆ ಅಥವಾ ಏನು ಖಾಲಿ ಫ್ರೆಶ್ ಆ ಗಟ್ಟು ಏನಿರುತ್ತೆ ಅಲ್ಲಿಗೆ ಮೊಟ್ಟೆಗಳು ಹೋಗಿ ಅಕ್ಯುಮುಲೇಟ್ ಆಗಲಿಕ್ಕೆ ಶುರುವಾಗ್ತವೆ. ಸೊ ಆವಾಗ ಜಂತು ಹುಳುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂತಂದರೆ, ಕರು ಹುಟ್ಟಿದ ಮೇಲೆ 7ರಿಂದ 10ನೇ ದಿನದ ಒಂದು ಅವಧಿಯ ಮಧ್ಯದಲ್ಲಿ ಫಸ್ಟ್ ಟೈಮ್ ನಾವು ಡಿವರ್ಮಿಂಗನ್ನು ಮಾಡಬೇಕಾಗುತ್ತೆ. ಪೈಪರಜಿನ್ ಅಡಿಪೇಟನ್ನು ಯೂಸ್ ಮಾಡಿಕೊಂಡು ನಾವು ಜಂತು ಹುಳದ ಔಷಧಿಯನ್ನು ಹಾಕಬೇಕಾಗುತ್ತೆ. ಸೊ ಇದಾದಮೇಲೆ ನಾವು ಪ್ರತಿ 1 ತಿಂಗಳಿಗೆ ಒಂದು ಸಲ ಹಾಕೋತಾ ಹೋಗಬೇಕಾಗುತ್ತೆ ಜಂತು ಹುಳದ ಔಷಧಿಯನ್ನು, ಎಲ್ಲಿವರೆಗೂ ಆ ಕರುವಿಗೆ 6 ತಿಂಗಳು ವಯಸ್ಸಾಗುವವರೆಗೂ. ಸೊ 6 ತಿಂಗಳ ಮೇಲೆ ನಾವು 1 ವರ್ಷದ ತನಕ ಪ್ರತಿ 3 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ 1 ವರ್ಷದ ನಂತರದ ಅವಧಿ ಏನಿದೆ ಅದಾದಮೇಲೆ ನಾವು ಪ್ರತಿ 6 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ಹಾಕಿದ್ರೆ ಸಾಕಾಗುತ್ತೆ. ಸೊ ಪ್ರತಿ ಸಲ ಪಶುವೈದ್ಯರ ಸಲಹೆ ಪಡ್ಕೊಂಡ್ಬಿಟ್ಟು, ಸೊ ಯಾಕಂದರೆ ಒಂದೇ ರೀತಿಯಾದಂತಹ ಔಷಧಿನ ಹಾಕೋದ್ರಿಂದ ರೆಸಿಸ್ಟೆನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಪದೇ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅದನ್ನು ಪಶುವೈದ್ಯರಿಂದಲೇ ನೀವು ಸಲಹೆ ಪಡ್ಕೋಬೇಕಾಗತ್ತೆ. ಜಂತು ಹುಳದ ಔಷಧಿಯನ್ನು ಸರಿಯಾಗಿ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಕಣ್ಣಿಗೆ ಗೋಚರವಾಗುವಂತಹ ಸೈನ್ಸ್ ಏನಂದರೆ ಅದರ ಗಲ್ಲದ ಕೆಳಗಡೆ ದಪ್ಪ ಆಗುತ್ತೆ. ಸೊ ಅದು ಏನು ಅಂತಂದರೆ ಅದನ್ನು ಹೈಪೋಪ್ರೋಟೀನಿಮಿಯಾ ಅಂತ ಹೇಳ್ತೀವಿ. ಅಂದರೆ ಪ್ರೋಟೀನ್ ಡಿಫಿಷಿಯನ್ಸಿ. ಸೊ ಜಂತು ಹುಳುಗಳು ಜಾಸ್ತಿ ಆದರೆ ಅಥವಾ ಡಿವರ್ಮಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಪ್ರೋಟೀನ್ ಕಮ್ಮಿಯಾಗಿ ಹೊಟ್ಟೆ ಹಾಕ್ಕೊಳ್ಳುತ್ತೆ. ಸೊ ಪಾಟ್ ಬೆಲ್ಲಿ ಅಂತ ಹೇಳ್ತೀವಿ. ಎರಡನೇದಾಗಿ ಕಣ್ಣಿನಲ್ಲಿ ಸದಾ ನೀರು ಸುರಿಸ್ತಾ ಇರುತ್ತೆ. ಸೊ ಮೂರನೇದಾಗಿ ಮೂಳೆ ಬಿಟ್ಕೊಂಡಿರುತ್ತೆ. ರಿಬ್ಸ್ ಏನಿದೆ
ಪಕ್ಕೆಲುಬುಗಳು ಏನಿದ್ದಾವೆ ಅವೆಲ್ಲ ಕಣ್ಣಿಗೆ ಗೋಚರವಾಗ್ತಾ ಇರುತ್ತೆ. ಸೊ ಇವೆಲ್ಲ ಹುಳುವಿನ ಸರಿಯಾದ ನಿರ್ವಹಣೆ ಆಗದೇ ಇದ್ದರೆ ಕಾಣುವಂಥ ಲಕ್ಷಣಗಳು. ಹುಳದ ಔಷಧಿಯನ್ನು ನಾವು ದೇಹದ ತೂಕಕ್ಕೆ ಅನುಗುಣವಾಗಿಯೇ ಹಾಕಬೇಕಾಗತ್ತೆ. ಸೊ ಏನೋ ಒಂದು ಕರು ಇಷ್ಟು ದೊಡ್ಡದಿದೆ, ಇಷ್ಟು ML ಹಾಕಿಬಿಡೋಣ, ಇಷ್ಟು ಕಾಲು ಮಾತ್ರೆ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಬ್ಲೈಂಡ್ ಕ್ಯಾಲ್ಕುಲೇಷನ್ ಮೇಲೆ ರೈತರು ಕೊಡೋದ್ರಿಂದ ಅದರ ರೋಗ ನಿರೋಧಕ ಶಕ್ತಿ ಮೇಲೆ ನಾವೇ ಪರಿಣಾಮ ಇದು ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ, ಯಾಕಂದರೆ ನಾವು ಮಿಸ್ ಡೋಸಿಂಗ್ ಮಾಡಿದ್ರೆ ಅಥವಾ ಕಡಿಮೆ ಡೋಸಿಂಗ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ಅದೇ ಡ್ರಗ್ ಯೂಸ್ ಮಾಡಿದಾಗ ಅದು ವರ್ಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಅದನ್ನು ಪಶುವೈದ್ಯರ ಸಲಹೆ ಪಡ್ಕೊಂಡು ದೇಹದ ತೂಕಕ್ಕೆ ಅನುಗುಣವಾಗಿಯೇ ಬಳಸಬೇಕಾಗುತ್ತೆ. ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಂತಂದರೆ ಕೊಂಬು ಸೀಸೋದು. ಸೊ ಕೊಂಬನ್ನು ಯಾಕೆ ಸೀಸಬೇಕಾಗುತ್ತೆ? ಕೊಂಬನ್ನು ಯಾವ ಕರುಗಳಿಗೆ ಸೀಸಬೇಕಾಗುತ್ತೆ? ನಮ್ಮ ದೇಸಿ ಹಸುಗಳಿಗೆ ಅಥವಾ ದೇಸಿ ಕರುಗಳಿಗೆ ಏನಿದೆ ಆ ಕೊಂಬೇ ಒಂದು ಆಕರ್ಷಣೆ. ಸೊ ಹಾಗಾಗಿ ಅವಕ್ಕೆಲ್ಲ ನಾವು ಕೊಂಬು ಸೀಸೋದಿಲ್ಲ. ಅದೇ ನಾವು ಡೈರಿ ಅಂತ ಬಂದಾಗ, ಒಂದು ಕಮರ್ಷಿಯಲ್ ಡೈರಿ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಅಲ್ಲಿ HF ಕ್ರಾಸ್ಗಳಿರ್ತವೆ, ಜರ್ಸಿ ಕ್ರಾಸ್ಗಳಿರ್ತವೆ. ಅದರಲ್ಲಿ ಕೊಂಬಿನ ಒಂದು ಮಹತ್ವ ಏನೂ ಇರೋದಿಲ್ಲ. ಸೊ ಕೊಂಬಿತ್ತಂತಂದರೆ ಒಂದಕ್ಕೊಂದು ಹಾಯ್ಕೊಳ್ಳೋದಾಗುತ್ತೆ ಮುಂದೆ, ಅಥವಾ ಕೊಂಬು ಗಾಯ ಆಗಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳಿರ್ತವೆ. ಸೊ ಕೊಂಬು ಇರುವಂಥ ಡೈರಿ ಹಸುಗಳು ಕೂಡ ನೋಡಲಿಕ್ಕೆ ಲಕ್ಷಣವಾಗಿ ಕೂಡ ಕಾಣೋದಿಲ್ಲ. ಹಾಗಾಗಿ ಕೊಂಬನ್ನು ಸೀಸಬೇಕಾಗುತ್ತೆ. ಕೊಂಬು ಸೀಸೋದು ಈ ವಯಸ್ಸಿನಲ್ಲಿ ಮಾಡಬೇಕು ಅಂದರೆ 10ರಿಂದ 20ನೇ ದಿನ ಏನಿರುತ್ತೆ, ಹುಟ್ಟಿದ 10ರಿಂದ 20ನೇ ದಿನ ಆ ವಯಸ್ಸಿನಲ್ಲೇ ನಾವು ಕೊಂಬನ್ನು ಸೀಸಬೇಕಾಗುತ್ತೆ. ಕೊಂಬು ಸೀಸೋದು ಡಿಲೇ ಆಯಿತು ಅಂತಂದರೆ ಆ ಬಡ್ ಏನಿರುತ್ತೆ ಅದು ಹೋಗಿಬಿಟ್ಟು ಸ್ಕಲ್ಲಿಗೆ ಅಟ್ಯಾಚ್ ಆಗುತ್ತೆ, ತಲೆ ಬುರುಡೆಗೆ ಅಟ್ಯಾಚ್ ಆಗುತ್ತೆ. ಅಂಥ ಟೈಮಲ್ಲಿ ಸೀಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ 10ರಿಂದ 20 ದಿನದ ಗ್ಯಾಪ್ ಏನಿದೆ ಆವಾಗಲೇ ನಾವು ಕೊಂಬು ಸೀಸಬೇಕಾಗುತ್ತೆ. ಜೊತೆಗೆ ಅದೇ ಸಮಯದಲ್ಲಿ ನಾವು ಇಯರ್ ಟ್ಯಾಗಿಂಗ್ ಅಂದರೆ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಐಡೆಂಟಿಫಿಕೇಷನ್ಗೋಸ್ಕರ ಇಯರ್ ಟ್ಯಾಗ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇದೇ ಟೈಮಲ್ಲೇ ಯಾಕೆ ಇಯರ್ ಟ್ಯಾಗಿಂಗ್ ಅಪ್ಲೈ ಮಾಡಬೇಕಾಗುತ್ತೆ? ಕರುಗಳಿಗೆ ನೋವಾಗಲ್ವಾ ಅಂತ ಕೇಳ್ತಾರೆ ಜನರು. ಸೊ ದೊಡ್ಡದಾದ ಮೇಲೆ ನೀವು ಅಪ್ಲೈ ಮಾಡೋದ್ರಿಂದ ಈ ಕಾರ್ಟಿಲೇಜ್ ಏನಿರುತ್ತೆ, ಕಿವಿಯ ಕಾರ್ಟಿಲೇಜ್, ಸೊ ಅದು ಇನ್ನೂ ಹಾರ್ಡ್ ಇರುತ್ತೆ. ಸೊ ಆವಾಗ ನೋವಾಗೋದು ಜಾಸ್ತಿನೇ ಇರುತ್ತೆ. ಕರು ಇರುವಂಥ ಹಂತದಲ್ಲಿ ಅದಿನ್ನೂ ಮೆತ್ತಗಿರುತ್ತೆ, ಆರಾಮಾಗಿ ಹೋಲ್ ಮಾಡ್ಬೋದು, ಆರಾಮಾಗಿ ನಾವು ಇಯರ್ ಟ್ಯಾಗನ್ನು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಆ ಕೊಂಬು ಸೀಸುವಂಥ ಸಮಯದಲ್ಲೇ ನಾವು ಇಯರ್ ಟ್ಯಾಗಿಂಗನ್ನು ಮಾಡಬೇಕಾಗುತ್ತೆ. ಕೊಂಬು ಸೀಸೋದನ್ನು ಕೂಡ ಪರಿಣಿತರ ಥರನೇ ನೀವು ಮಾಡಿಸ್ಬೇಕಾಗತ್ತೆ. ಸುಮ್ಮನೆ ಕರುನ ಕಟ್ಟಾಕ್ಬಿಟ್ಟು ಬಿಸಿ ರಾಡಿಂದ ಸುಡೋದೆಲ್ಲ ಮಾಡಬಾರ್ದು. ಇದರಿಂದ ಅನಿಮಲ್ ಸ್ಟ್ರೆಸ್ಗೂ ಹೋಗುತ್ತೆ ಮತ್ತು ಅನಿಮಲ್ ವೆಲ್ಫೇರ್ ಕೂಡ ಹಾಳಾಗುತ್ತೆ. ಹಾಗಾಗಿ ನುರಿತ ವೈದ್ಯರಿಂದ ನೀವು ಅದಕ್ಕೆ ಅನಸ್ತೇಷಿಯಾವನ್ನು ಕೊಡಿಸ್ಬಿಟ್ಟು, ಸೊ ಲೋಕಲ್ಲಾಗಿ ನರ್ವ್ ಬ್ಲಾಕ್ ಮಾಡಿಬಿಟ್ಟು ನಾವು ಕೊಂಬನ್ನು ಸೀಸಬೇಕಾಗುತ್ತೆ. ಈಗ ಹೊಸ ಪೇಸ್ಟ್ಗಳು ಬಂದಿದ್ದಾವೆ, ಕೆಮಿಕಲ್ಗಳು ಬಂದಿದ್ದಾವೆ. ಎಲ್ಲವನ್ನೂ ಕೂಡ ನುರಿತ ವೈದ್ಯರಿಂದ ನೀವು ಸಲಹೆ ಪಡ್ಕೊಂಡು ಅವರ ಕೈಯಲ್ಲೇ ಮಾಡಿಸ್ಬೇಕಾಗತ್ತೆ. ಸೊ ಕರುಗಳಲ್ಲಿ ನಾವು ಮುಂದೆ ನೋಡಬೇಕಾಗಿರುವಂಥ ಅಂಶ ಏನಂದರೆ ವ್ಯಾಕ್ಸಿನೇಷನ್ನು. ಸೊ ವ್ಯಾಕ್ಸಿನೇಷನ್ನು 3 ತಿಂಗಳ ತನಕ ನಾವು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ 3 ತಿಂಗಳ ತನಕ ಅದೇನು ಹಾಲು ಕುಡಿತಾ ಇರುತ್ತೆ, ತಾಯಿಯಿಂದನೇ ಅದಕ್ಕೆ ಪ್ಯಾಸಿವ್ ಇಮ್ಯುನಿಟಿ ಬರ್ತಾ ಇರುತ್ತೆ. ಹಾಗಾಗಿ 3 ತಿಂಗಳ ತನಕ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಅಂದ್ಕೋಬೋದು. ಅದಾದಮೇಲೆ ನಾವು ವ್ಯಾಕ್ಸಿನನ್ನು ಮಾಡಬೇಕಾಗುತ್ತೆ. ಯಾವೆಲ್ಲ ವ್ಯಾಕ್ಸಿನ್ ಬರ್ತವೆ ಅಂದರೆ HS ವ್ಯಾಕ್ಸಿನ್ ಇದೆ, BQ ವ್ಯಾಕ್ಸಿನ್ ಇದೆ, FMD ವ್ಯಾಕ್ಸಿನ್ ಇದೆ. ಇವು 3 ಸೇರಿಬಿಟ್ಟು ಟ್ರಯೋವ್ಯಾಕ್ ವ್ಯಾಕ್ಸಿನ್ ಇದೆ, ಅಥವಾ ಚರ್ಮಗಂಟು ರೋಗದ ವ್ಯಾಕ್ಸಿನ್ ಇದೆ. ಹೇಗೆ ಯಾವ ಇಂಟರ್ವಲ್ನಲ್ಲಿ ಕೊಡಬೇಕು ಅಂತಂದರೆ, ಈ FMD ವ್ಯಾಕ್ಸಿನ್ ಆದರೆ ವರ್ಷಕ್ಕೆ 2 ಬಾರಿ ಕೊಡಬೇಕಾಗುತ್ತೆ. ಬೇರೆ ವ್ಯಾಕ್ಸಿನ್ಸ್ ಎಲ್ಲ ವರ್ಷಕ್ಕೆ 1 ಸಲ ಕೊಟ್ಟರೆ ನಡೆಯುತ್ತೆ. ಕರುಗಳ ಪ್ರಾರಂಭಿಕ ಆಹಾರ ಅಂತ ಹೇಳ್ತೀವಿ, ಕಾಫ್ ಸ್ಟಾರ್ಟರ್. ಸೊ ಈ ಕಾಫ್ ಸ್ಟಾರ್ಟರ್ ಯಾಕೆ ಮುಖ್ಯ ಅಂತಂದರೆ, ಕರುಗಳಲ್ಲಿ ಅಥವಾ ಹಸುಗಳಲ್ಲಿ 4 ಹೊಟ್ಟೆ ಇರುವಂಥದ್ದು. ಕರುಗಳ ಪ್ರಾರಂಭಿಕ ಆಹಾರವನ್ನು ನಾವು ಯಾವ ವಯಸ್ಸಿನಲ್ಲಿ ಕೊಡಬೇಕು ಅಂದರೆ, ಕಳೆಯುವಂಥ ಒಂದು ಕೆಲಸನೇ ಇರೋದಿಲ್ಲ, ಹಾಗಾಗಿ ಡೆವಲಪ್ಮೆಂಟೇ ಆಗೋದಿಲ್ಲ. ನಿಮಗೆ ಮನೆಯಲ್ಲೇ ಕಾಫ್ ಸ್ಟಾರ್ಟರ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ತುಂಬ ಜನ ರೈತರಿಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಇರುವಂಥ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಕರುಗಳ ಪ್ರಾರಂಭಿಕ ಆಹಾರವನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ನಿಮಗೇನಾದರೂ ವೈದ್ಯರಿಂದ ಪಡೆದಂಥ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.